ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಬಾಬಣ್ಣ. ಇವತ್ತು ಆಂಧ್ರ ಸ್ಟೈಲು ಕೊತ್ತಂಬರಿ, ಶೇಂಗಾ ಮತ್ತು ಟೊಮಾಟೊ ಹಾಕಿ ಒಂದು ಚಟ್ನಿ ಮಾಡೋಣ ಬನ್ನಿ. ಈ ಚಟ್ನಿ ನಾವು ಅನ್ನ ಜೊತೆಯಲ್ಲಿ ಮತ್ತು ಇಡ್ಲಿ, ಚಪಾತಿ, ದೋಸೆ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ಸ್ಟವ್ ಮೇಲೆ ಪ್ಯಾನ್ ಇಟ್ಕೊಂಡು ಪ್ಯಾನ್ ಒಳಗಡೆ ಮೂರು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡು ತುಂಬ ಬಿಸಿ ಮಾಡಬೇಕು. ಬಿಸಿ ಮಾಡಿದ ಮೇಲೇ ಶೇಂಗಾ ಹಾಕಬೇಕು. ಇಲ್ಲ ಅಂದರೆ ಶೇಂಗೆ ಮೆತ್ತಗಾಗ್ಬಿಡುತ್ತೆ, ಚಟ್ನಿ ಸರಿ ಬರಲ್ಲ. ಶೇಂಗೆ ನಾವು ತುಂಬ ಕೇರ್ಫುಲ್ ಬೇಯಿಸ್ಬೇಕಾಗತ್ತೆ. ಹೆಂಗಂದರೆ ಶೇಂಗೆ ಬ್ರೌನ್ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ. ಬೇಯಿಸಿದ ಮೇಲೆ ಅದು ತೆಗೆದು ಸೈಡಲ್ಲಿ ಇಟ್ಕೊಂಡು ಅದೇ ಪ್ಯಾನಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು 25% ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ. ಬೇಯಿಸಿದ ಮೇಲೆ ಅದೇ ಪ್ಯಾನಲ್ಲಿ ನಾವು ಚಾಪ್ ಮಾಡಿ ಇಟ್ಕೊಂಡಿದ್ದ ಟೊಮಾಟೊ ಹಾಕ್ಕೊಂಡು 75%ವರೆಗೂ ಬೇಯಿಸ್ಬೇಕಾಗತ್ತೆ. 75% ಅಂದರೆ ಟೊಮಾಟಲ್ಲಿ ಇರೋ ನೀರೆಲ್ಲ ಆಚೆ ಬರುತ್ತೆ. ಇಲ್ಲಿ ನಮಗೆ ಕ್ರಿಸ್ಟಲ್ ಸಾಲ್ಟ್ ಎಷ್ಟು ಬೇಕಾಗುತ್ತೋ ಅಷ್ಟು ಆ್ಯಡ್ ಮಾಡಿ. ಆ್ಯಡ್ ಮಾಡಿದ ಮೇಲೆ ಮುಚ್ಚಳ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು 75%ವರೆಗೂ ಚೆನ್ನಾಗಿ ಬೇಯಿಸಿ. ಯಾಕಂದರೆ 75% ಅಂದರೆ ಟೊಮಾಟಲ್ಲಿ ನೀರೆಲ್ಲ ಆಚೆ ಬಂದುಬಿಡುತ್ತೆ. ಬಂದಿದ್ದು ಕೊತ್ತಂಬರಿ ಹಾಕ್ಕೋಬೇಕು. ನೋಡ್ರಿ ನೀರು ಎಷ್ಟು ಬಂದಿದೆ ಅಂತ. ಈಗ ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ ಒಂದು 2-3 ನಿಮಿಷ ಅಷ್ಟೇ ಚೆನ್ನಾಗಿ ಬೇಯಿಸ್ಬೇಕು. ಬೇಯಿಸೋದು ಹೆಂಗಂದರೆ ಅದರಲ್ಲಿ ಇರೋ ನೀರೆಲ್ಲ ಪೂರ್ತಿಯಾಗಿ ಒಣಗಾಗಬೇಕು. ನೀರು ಬಂದಮೇಲೆ ಆ ನೀರಲ್ಲಿ ಗೋಲಿ ಸೈಜ್ ಅಷ್ಟೇ, ಜಾಸ್ತಿ ಬೇಡ, ಗೋಲಿ ಸೈಜ್ ಅಷ್ಟು ಹುಣಸಿನ ಹಣ್ಣು ಹಾಕ್ಕೋಬೇಕಾಗುತ್ತೆ. ಹುಣಸಿನ ಹಣ್ಣು ತುಂಬ ಇಂಪಾರ್ಟೆಂಟ್ ರೀ. ಇಲ್ಲಿ ಹುಣಸಿನ ಹಣ್ಣು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಹೊತ್ತು ಬೇಯಿಸ್ಬೇಕಾಗತ್ತೆ. ನೋಡೋಣ ಬನ್ನಿ. ಒಂದು ಸತಿ ಮುಚ್ಚಳೆ ಹಾಕಿದ್ದೀವಿ, 1-2 ನಿಮಿಷ. ನೋಡಿ ಇನ್ನೂ ನೀರಿದೆ. ಈಗ ಹುಣಸಿನ ಹಣ್ಣು ಆ್ಯಡ್ ಮಾಡ್ಕೊಳ್ಳಿ. ಮಾಡಿದ ಮೇಲೆ ಚೂರು ಮಿಕ್ಸ್ ಮಾಡ್ಕೊಳ್ಳಿ. ಹಂಗೆ ನೀರು ತುಂಬ ಇದೆ ರೀ. ಸ್ವಲ್ಪ ಹೊತ್ತು ಹಂಗೆ ಬಯಸಿದ ಮೇಲೆ ಹೆಂಗೆ ಒಣಗಾಗತ್ತಂದರೆ ನೋಡಿ, ಫುಲ್ ನೀರೆಲ್ಲ ಹೋಗ್ಬಿಟ್ಟಿದೆ. ಈಗ ಈ ಮಿಶ್ರಣ ಎಲ್ಲ ತೊಗೊಂಡು ಒಂದು ಕಡೆ ಇಟ್ಕೊಳ್ಳೋಣ. ಬಿಸಿ ಬಿಸಿ ಇದೆ, ಬಿಸಿ ಬಿಸಿ ಇರೋದು ಮಿಕ್ಸಿಯಲ್ಲಿ ಹಾಕಂಗಿಲ್ಲ. ನೋಡಿರಿ ಹೆಂಗೆ ರೆಡಿ ಆಯ್ತಂತ. ಎಣ್ಣೆಲ್ಲ ಮೇಲೆ ಹೆಂಗೆ ಕಾಣಿಸ್ತಾ ಇದೆ ನೋಡಿ, ಅಂದರೆ ರೆಡಿ ಆಗಿದೆ ಅಂತಲೇ ಅರ್ಥ. ಬನ್ನಿ ಮಿಕ್ಸಿ ಮಾಡೋಣ. ಈಗ ಎಲ್ಲ ಒಂದೊಂದು ಮಿಕ್ಸಿ ಜಾರ್ ಒಳಗಡೆ ಶೇಂಗಾ ಬೀಜ ಹಾಕ್ಕೊಂಡು ನಾವು ಗರಿಯಾಗಿ ರುಬ್ಬಬೇಕಾಗತ್ತೆ. ಜಾಸ್ತಿ ಪೇಸ್ಟ್ ಮಾಡೋಂಗಿಲ್ಲ, ವೆರಿ ಇಂಪಾರ್ಟೆಂಟು. ಆಮೇಲೆ ಮಿಶ್ರಣ ಎಲ್ಲ ಹಾಕ್ಕೊಂಡು ಜಸ್ಟ್ ಒಂದೇ ಒಂದು ಸತಿ, ಇಲ್ಲ ಅಂದರೆ ಮ್ಯಾಕ್ಸ್ 2 ಸತಿ ನಾವು ರುಬ್ಬಬೇಕಾಗತ್ತೆ. ಜಾಸ್ತಿ ಬೇಡ ರೀ. ನಾವು ಇದಕ್ಕೆ ನೀರು ಸೇರ್ಸಂಗಿಲ್ಲ, ಯಾಕಂದರೆ ಆಲ್ರೆಡಿ ನೀರಿದೆ ಅದರಲ್ಲಿ, ಅದು ಸಾಕು, ನೀರು ಸೇರ್ಸಂಗಿಲ್ಲ. ಈ ಚಟ್ನಿ ನಾವು ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಹಾಕ್ಕೊಂಡು ತಿಂದರೆ ಸೂಪರ್ ಅಂದರೆ ಸೂಪರ್. ಇದೇ ಚಟ್ನಿ ನಾವು ಚೂರು ಸಪ್ರೇಟಾಗಿ ಬೌಲಲ್ಲಿ ತಗೊಂಡು ಮಿಕ್ಸ್ ಮಾಡಿ ನೀರು ಹಾಕಿ, ಚೂರು ನೀರು ಹಾಕಿ, ಅದು ದೋಸೆ ಮತ್ತು ಇಡ್ಲಿಕ್ಕೂ ಯೂಸ್ ಮಾಡ್ಬೋದು. ನಿಮಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಬಾಬಣ್ಣ. ಧನ್ಯವಾದಗಳು.